ನಾವು ಭಾಳಷ್ಟು ಕೇಳಿದ್ವಿ. ಒಂದು ನಮ್ಮಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಟೆಕ್ನಾಲಜಿ ಒಂದು ಕಾಲೇಜ್ ಕೇಳಿದರು. ಫಿಶಿಂಗ್ ಒಂದು ಇದನ್ನು ಕೇಳಿದರು ಯೂನಿವರ್ಸಿಟಿಯನ್ನು. ಆಮೇಲೆ ಮೆಡಿಕಲ್ ಕಾಲೇಜು, ಆಮೇಲೆ ಇದನ್ನು ಯಾವುದು ನಿಮ್ಮ ವಿಜಯಪುರ ನಗರದಲ್ಲಿ ಒಂದು ಫ್ಲೈಓವರ್ ಏನು ಇದು ಮಾಡಿದ್ರಲ್ಲ ಅದನ್ನು ಕೇಳಿದಾರೆ. ಹೀಗೆ ಭಾಳಷ್ಟು ಕೊಟ್ಟಿದ್ದೀವಿ. ಕೆಲವು ಕಂಪ್ನಿಗಳು ಇಲ್ಲಿ ಬಂದ ತಕ್ಷಣ ಲ್ಯಾಂಡ್ ತಗೊಳ್ಳೋವಾಗ ಎಲ್ಲ ರೈತರಿಗೆ ಹೇಳಿರ್ತಾರೆ, ಸ್ಥಳೀಯರಿಗೆ ಹೇಳಿರ್ತಾರೆ, ನಿಮ್ಮ ಮಕ್ಕಳಿಗೆ ಕೆಲಸಕ್ಕೆ ತಗೋತಾರ, ಮತ್ತು ಲ್ಯಾಂಡ್ ತಗೋತಾರ, ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಮತ್ತೆ UP ಬಿಹಾರ ಇವರೇ ಕೆಲಸಕ್ಕೆ ಬರ್ತಾರೆ. ನೋಡಿ ಗಾಡಿ ವಾಹನ ಚಾಲಕರು ಅದೇ ಆಗ್ತಾರೆ. ನೋಡಿ ಒಂದು ಹೇಳ್ತೀನಿ, ಈಗ ಇನ್ಸೆಂಟಿವ್ಸ್ ಯಾರು ತಗೋತಾರಲ್ಲ ಅವರಿಗೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಕಂಡೀಷನ್ಸ್ ಇದೆ. ಎರಡನೇದಾಗಿ ಇವತ್ತು ದಿವಸ ಇಂಥ D ಗ್ರೂಪು A ಗ್ರೂಪು ನಾವು ಮೊನ್ನೆ ಅದನ್ನು ಉತ್ತರ ಕೊಟ್ಟಿದ್ದೀನಿ. ಕೆಲವೊಂದು ಕಡೆ ನಮ್ಮವರೇ ಬರೋಂಗಿಲ್ಲ. ಈಗ ಕಾರ್ಪೆಂಟ್ರಿ ನಮ್ಮವ್ರು ಯಾರು ಬರ್ತಾರೆ? ಕೆಲವೊಂದು ಡಿವಿಷನ್ನಲ್ಲಿ ನೀವು ಅಲ್ಲಿ ಇಲ್ಲಿ ಬರ್ತಾರಂತಾರಲ್ಲ, ನಮ್ಮವ್ರು ಬರೋದಿಲ್ಲ. ಈಗ ಬರೀ ಬಿಹಾರು ಮೈಸೂರು, ಈಗ ರೆಸ್ಟೋರೆಂಟ್ಸ್ ತೊಗೊಳ್ರಿ, ಬೆಂಗಳೂರಿನಲ್ಲೆಲ್ಲ ಬಿಹಾರು, ಆಮೇಲೆ ಯಾವುದು ನಾರ್ತ್ ಈಸ್ಟರ್ನು ಬರ್ತಾರೆ. ನಮ್ಮವ್ರು ಕೆಲವೊಂದು ಕಾಲ್ಸಕ್ಕೆ ನಮ್ಮವ್ರು ಬರೋದೇ ಇಲ್ಲ. ಕೆಲವೊಂದು ಜಾಬ್ಗಳು ಗಿರ್ಪೆಂಟ್ರಿ ಕೆಲವೊಂದು ಇದ್ದಾವೆ, ಅವು ಕೆಲಕ್ಕೆ ನಮ್ಮ ಜನ ಬರೋದೇ ಇಲ್ಲ. ನಾವು ಅವ್ರನ್ನ ಸ್ಕಿಲ್ ರೆಡಿ ಮಾಡಬೇಕೀಗ. ನಮ್ಮ ಜನನೂ ಮುಂದೆ ಬರಬೇಕು. ಬರೀ ನಮ್ಮವ್ರು ಕೊಡಂಗಿಲ್ಲ ಅಂತಂದ್ರೆ ಏನು? ನೀವು ಬಂದರೆ ತಾನೇ ಕೊಡಬೇಕು. ನೀವು ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ತಾನೇ ಕೊಡಬೇಕು. ನಿಮ್ಗೆ ಆದ್ಯತೆ ಕೊಟ್ಟರೆ ನಿಮಗೆ ಆದ್ಯತೆ ಕೊಡ್ತೀವಿ. ಮತ್ತು ಬರ್ಲಿಕ್ಕಂದ್ರೆ ಯಾರು ಏನು ಮಾಡಬೇಕಾಗತ್ತೆ? ನಾನು ನಿಮಗೆ ಆದ್ಯತೆ ಕೊಡ್ತೀನಿ, ನೀವು ಬಂದರೆ ನಿಮ್ಗೆ ತೊಗೋತೀವಿ. ನೀವು ಬರ್ಲಿಕ್ಕೆ ಏನು ಮಾಡಬೇಕಾಗತ್ತೆ? ಕೆಲವೊಂದು ಇದರಲ್ಲಿ ನಮ್ಮದು ಹಿಂದೆ ಇದಾವೆ. ಈಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೂ ಭಾಳ ಹಿಂದೆ ಇದಾರೆ ನಮ್ಮ ಜನ. ನೋಡಿ ಕೇಳಿಪ್ಪ, ಹಂಗಿಲ್ಲ. ಸುಮ್ಮನೆ ತಪ್ಪು ಮಾತಾಡೋಕೆ ಹೋಗಬೇಡಿ. ನಾನು ಒಂದು ಅಸೆಂಬ್ಲಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಕನ್ನಡ ಒಂದು ಆರ್ಟಿಕಲ್ ಬಂದಿತ್ತು. ABCD 4 ಕ್ಯಾಟಗರಿಯಲ್ಲಿ ನೀವು ಏನು ಕೇಳ್ತಿದ್ದಾರಲ್ಲ ಇಂಡಸ್ಟ್ರಿಯಲ್ ಉತ್ತರ ನಾವು ಹಿಂದೆ ರಿಸರ್ವೇಷನ್ ಮಾಡಬೇಕು. ಅದಕ್ಕಿಂತ ಬರೀ ನಾವು D ಮತ್ತು C ಕೇಳ್ತಾ ಇದ್ವಿ. ABದಾಗೂ ಕೂಡ 50-60% ಕೊಡ್ತಾ ಇದ್ದಾರೆ ಅವರು. ನಾವು ಕೇಳೋದಕ್ಕಿಂತ ABದಲ್ಲೂ ಕೊಡ್ತಾ ಇದ್ದಾರೆ, CD ಕೊಡ್ತಾ ಇದ್ದಾರೆ. ನಾವು ಕೇಳೋಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದಾರೆ, ಮತ್ತು ಎಲ್ಲ 4 ಡಿವಿಷನಲ್ಲಿ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಆ ಒಂದು ವಿಷಯದಲ್ಲಿ ತಪ್ಪು ಸಂದೇಶ ಯಾವತ್ತೂ ಹೋಗ್ಬಾರ್ದು. ಅದಕ್ಕಾಗಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಅದನ್ನು ಅಸೆಂಬ್ಲಿಯಲ್ಲೂ ಕೂಡ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಯಾವುದೇ ರೀತಿ ಲೋಕಲ್ನವ್ರಿಗೆ ಜಾಬ್ ನಿರಾಕರಿಸುವಂಥ ಪ್ರಶ್ನೆ ಬರೋದಿಲ್ಲ. ಫಸ್ಟ್ ಅವ್ರಿಗೆ ಕೊಟ್ಟು ನೀವು ಬರೆದಿದ್ರೆ ಅನಿವಾರ್ಯ ಅವ್ರ ಫ್ಯಾಕ್ಟ್ರಿ ನಡೆಸಬೇಕಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಕಾಪಿ ಕೊಡ್ರಿ. ನೋ ಪೊಲಿಟಿಕಲ್ ಕ್ವಶನ್ಸ್. ಏನು ಹೇಳಿದೆ ನಾನೆಲ್ಲ ಸುಮ್ಮನೆ ಪದೇ ಹಾಂ ಏನು ದೆಹಲಿಯಲ್ಲಿ ಸುದ್ದಿ ನಡೆಸಿ ಶೋಭಾ ಕರಂದ್ಲಾಜೆ ಅವರು ವಾಗ್ದಾನ ನಡೆಸಿದರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಗ್ಯಾರಂಟಿ ಯೋಜನೆಗಳ ಮೇಲೆ ಅದು ಯಾವುದೂ ಸರಿಯಾಗಿ ಮಾಡ್ತಾ ಇಲ್ಲ, ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಒಂದ್ಸರಿ ತಿಳ್ಕೊಂಡು ನೋಡ್ಲಿ, ಬೆಲೆ ಏರಿಕೆ ಮಾತ್ರ ಸರ್ಕಾರ ಸಾಧನೆ ಆಗಿದೆ ಅಂತ ವಾಗ್ದಾನ. ಯಾರ್ದು? ಶೋಭಾ ಕರಂದ್ಲಾಜೆ ಅವ್ರಿಗೆ ಕೇಳಿ ಮೇಡಮ್ ಅವ್ರಿಗೆ, ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕತ್ತಿದ್ದಾರೆ? ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೆಹನಾ ಸ್ಕೀಮ್ ಕೊಟ್ರಿ, ನಮ್ಮ ನೋಡಿ ಏನ್ರಿ. ದಿಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ. ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿ ಕೊಟ್ಟು ತಪ್ಪು ಅಂತೀರಾ. ನೀವು ಗ್ಯಾರಂಟಿಗಳು ಕೊಟ್ಟರೆ ಅಂದ್ರೆ ಮೋದಿ ಗ್ಯಾರಂಟಿ ನಡೀತದೆ, BJP ಗ್ಯಾರಂಟಿ ನಡೀತದೆ, ಕಾಂಗ್ರೆಸ್ ಗ್ಯಾರಂಟಿ ನಡೆಯಂಗಿಲ್ಲ. ನಮ್ದು ಕಾಪಿ ಮಾಡ್ತಾ ಇದ್ದೀರಲ್ಲ ನೀವು. ನಿಮ್ಗೆ ಗೊತ್ತಿದೆ ಇಲ್ಲೋ? ನಾನು ಕೊಡಲ್ಲ ಲಿಸ್ಟು ಎಲ್ಲ ಯಾವ ರಾಜ್ಯನಾಗ ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತೇಳಿ. ನೀವೇ ತೆಗೆದು ನೋಡಿಬಿಡಿ ಯಾವ ರಾಜ್ಯದಲ್ಲಿ ಚುನಾವಣೆ ಮುಂಚೆದು ಅವ್ರ ಪ್ರಣಾಳಿಕೆಯಲ್ಲಿ ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದಕ್ಕೆ ಶೋಭಾ ಕರಂದ್ಲಾಜೆ ಉತ್ತರ ಕೊಡಲಿ. ಏನು ಕಾಪಿ ಮಾಡ್ತಾ ಇದ್ದೀರಲ್ಲ ನಮ್ಮ ಗ್ಯಾರಂಟಿಗಳನ್ನ. ಹೌದು, ನಾವು ಬಡವರಿಗೆ, ಮಹಿಳೆಯರಿಗೆ ಅವ್ರನ್ನ ಸಶಕ್ತರಾಗಿ ಮಾಡಲಿಕ್ಕೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಗ್ಯಾರಂಟಿಗಳು ಮುಂದುವರಿತವೆ. ಆ ಜೊತೆಗೆ ಅಭಿವೃದ್ಧಿನೂ ಕೂಡ ಆಗ್ತದೆ. ಅದು ಕೋರ್ಟ್ನಲ್ಲಿದೆ. ಇಟ್ ಈಸ್ ಸಬ್ ಜುಡಿಸ್. ನೋಡ್ರಿ, ನನ್ನ ಗಮನಕ್ಕೆ ಬಂದಿಲ್ಲ. ನಾವು ಜಾತಿ ಗಣತಿಗೆ ಯಾರು ಇರ್ತಿಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು ಅಷ್ಟೇ. ಯಾಕಂದ್ರೆ ನಾವು ನೋಡಿಲ್ಲ ಅಂತ. ಸಿದ್ದರಾಮಯ್ಯ ನೀತಿಯನ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ ಉಪಜಾತಿಗಳನ್ನು ಮಾಡ್ತಾ ಇದ್ದಾರೆ. ಇದು ಮೇಜರ್ ಜಾತಿ ಹೊಡೆಯಬೇಕಂತ ಮಾಡ್ತಾ ಇದ್ದಾರೆ ಅಂತ ಯಾರು ಮಾಡಿ ನೋಡಿ. ಜಾತಿ ಗಣತಿ ಬಗ್ಗೆ ಯಾರ್ದು ವಿರೋಧ ಇಲ್ಲ. ಆದರೆ ಇಷ್ಟೇ, ಯಾರಿಗೂ ಯಾವುದೇ ಒಂದು ಸಮುದಾಯ, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದ್ದಾವೆ. ನಾನು ಹಿಂದೆನೂ ಕೂಡ ಪದೇ ಹೇಳಿದ್ದೀನಿ. ನಮ್ಮ ಉಪಪಂಗಡಗಳು 2A ಮೀಸಲಾತಿ ಸಲುವಾಗಿ ಹಿಂದೂ ಬಣಜಿಗೆ ಅಂತ ಬರ್ಸಿದ್ದಾರೆ, ಹಿಂದೂ ಸಾದರ ಅಂತ ಬರ್ಸಿದ್ದಾರೆ, ಹಿಂದೂ ಕುಡುವಕಲ್ಗ ಅಂತ ಬರ್ಸಿದ್ದಾರೆ, ಹಿಂದೂ
ರೆಡ್ಡಿ ಅಂತ ಬರ್ಸಿದ್ದಾರೆ, ಲಿಂಗಾಯತ ಅಂತ ಬರ್ಸಿಲ್ಲ. ಅವ್ರು ಕೌಂಟ್ ಮಾಡಿದರೆ ಜನಸಂಖ್ಯೆ ಕಡಿಮೆ ಆಗ್ತದೆ. ಅವ್ರನ್ನ ಒಂದೇ ಹೆಡ್ನಲ್ಲಿ ತೊಗೊಂಡು ಲಿಂಗಾಯತ ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಕಾಣೀಗ ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಗೊತ್ತಿದೆ. ಎಲ್ಲ ಲಿಂಗಾಯತ ಉಪಪಂಗಡಗಳು ಒಂದು ಕಡೆ ತೊಗೊಳ್ಳಿ. ಒಕ್ಕಲಿಗರಲ್ಲಿ ಭಾಳಷ್ಟು ಉಪಪಂಗಡಗಳು ಎಲ್ಲ ಒಕ್ಕಲಿಗರ ಅಡಿಯಲ್ಲೇ ಅವೆಲ್ಲ ಕಳಿಸ್ರಿ, ಅವ್ರು ಏನೇ ಬರ್ಸಿರಲಿ ಅದನ್ನು ತೊಗೊಳ್ಬೇಕು ಅಂತೇಳಿ. ನಾವು ರಿಪೋರ್ಟ್ ನೋಡಿಲ್ಲ, ರಿಪೋರ್ಟ್ ನೋಡಲಾರ್ದೆ ಹೇಳುವಂಥದ್ದು ಆಗಬಾರ್ದು. ರಿಪೋರ್ಟ್ ಬಂದಮೇಲೆ ಅದಾಗ ಏನಾರು ಕಳಿಸಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ, ನೋಡಿದ್ನಲ್ಲ ಈ ರೀತಿ ಮಾಡಿ ಅಂತ ನಾವು ವಿನಂತಿನೂ ಮಾಡ್ಕೊಂಡಿದ್ದೀವಿ. ಆ ರಿಪೋರ್ಟ್ನಲ್ಲಿ ಆ ಥರ ಏನೋ ಆಗಿದ್ದರೆ ಅದೆಲ್ಲವನ್ನ ಒಂದೇ ಕಡೆ ಕೌಂಟ್ ಮಾಡಿ ಅದನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾರು ಮಾತಿಲ್ಲ ಅದರಲ್ಲಿ. ಸ್ವಾಭಾವಿಕವಾಗಿ ನೋಡಿ, ಒಂದು ಹೇಳ್ತೀನಿ, ಅದು ನನಗೆ ಗೊತ್ತಿಲ್ಲ, ತೆಗೆದು ಹಾಕಬೇಕು ಅಂತ ಚಿಂತನೆ ಆಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋಬಾರ್ದು. ಈಗ ಎಂ ಬಿ ಪಾಟೀಲ್ ಗೃಹಲಕ್ಷ್ಮಿ ತಗೋತಿದ್ರು ತಪ್ಪಲ್ಲ, ಸರಿನೋ ತಪ್ಪು? ಹಾಂ ಅಲ್ಲ, ಇರಲಿ, ಅದಿರಲಿ, ಏನೇ ಇರಲಿ, ಒಂದು ಹೇಳ್ತೀನಿ ಕೇಳಿ. ಸ್ವಲ್ಪ ಅದರಲ್ಲಿ ಬಡವ್ರಿಗೆ ಹೋಗ್ಬೇಕು. ನನಗೇನು ಶ್ರೀಮಂತರು ಕಡಿಮೆ ಆಗಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನೂ ಯಾರೇ ಬಡವರು ಉಳಿದಿದ್ರೆ ಆ ಬಡವರು ಇನ್ಕ್ಲೂಡ್ ಆಗಬೇಕು. ಅದನ್ನು ಕೂಡ ಹೇಳ್ತೀನಿ. ಯಾರು ಶ್ರೀಮಂತರು ಇದ್ದರೆ, ಅನರ್ಹರು ಇದ್ರಿದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗಬೇಕು ಒಂದು, ಅಥವಾ ಸರ್ಕಾರ ಅದನ್ನು ತೆಗೆಯುವಂಥ ಯೋಚನೆ ಮಾಡಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವ್ರನ್ನ ಸೇರಿಸುವಂಥದ್ದು ಆಗಬೇಕು. ಆಮೇಲೆ ಇದು ಮಾಡಿಸಿದ್ದೀನಿ, ಈಗ 40 ಕೋಟಿ ರೂಪಾಯಿ ಈಗ ಏನು ಮೊನ್ನೆ ಆ ಪೈಪ್ಲೈನ್ ಇದು ಇತ್ತಲ್ಲ, ಅದು ಈಗಾಗಲೇ ಮೊನ್ನೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ಮೊನ್ನೆ ಫೈನಾನ್ಸ್ನಿಂದ ಅಪ್ರೂವ್ ಮಾಡಿಸಿದ್ದೀನಿ. ಅಂದರೆ ನಿಮ್ಮ ಇದಕ್ಕೆ ಏನು ನಿಮ್ಮ ನಡುವೆ ಅದನ್ನು ಬೇರೆ ಇಂಟರ್ನಲ್ ಇದ್ರು, ಅದನ್ನು ಕೂಡ ಇದು ಕಂಪ್ಲೀಷನ್ ಮಾಡಲಿಕ್ಕೆ ಅದನ್ನು ಮಾಡ್ತಾ ಇದ್ದೀವಿ. ಈಗೇನು ಇನ್ ಬಿಟ್ವೀನ್ ಅದು ಬಿಜಾಪುರ ಮತ್ತು ಕೃಷ್ಣ ಇದರಿಂದ ನೀರು ಬರ್ತೈತಲ್ಲ, ಅದಕ್ಕೆ ಆ ಪೈಪ್ ಲೈನ್ಸನ್ನು ಚೇಂಜ್ ಮಾಡಬೇಕು ಅಂತ ಏನೋ ನಂದು 50 ಕೋಟಿ ರೂಪಾಯಿ ಪ್ರಪೋಸಲ್ ಇತ್ತು. ಆ ಪ್ರಪೋಸಲನ್ನು ಕ್ಲಿಯರ್ ಮಾಡಿಸಿದ್ದೀನಿ. ಇದು ಕಾರಣ ಯಾರು ಮಿಸ್ಟರ್? ಯಾರು ಕಾರಣ? ಯಾವ ಸರ್ಕಾರ? ಈಗ ಸರ್ಕಾರಕ್ಕೆ ಒಂದು ಫಿಸಿಕಲ್ ಡಿಸಿಪ್ಲಿನ್ ಇರ್ತದೆ. ನೀವು ಸುಮ್ಮನೆ ಕಮಿಷನ್ ಹೊಡ್ಯಾಕ ನಿಮ್ಗೆ ಬಜೆಟ್ 10,000 ಕೋಟಿ, ನೀವು 1 ಲಕ್ಷ ಕೋಟಿದು ಟೆಂಡರ್ ಕರ್ ಹೋಗ್ತೀನಿ ಅಂದರೆ ಯಾರು? PWD ಅಷ್ಟಿದೆ ಸುಮಾರು. PWD, RDPR, ಆಮೇಲೆ ನಿಮ್ಮ ಯಾವುದು ಅದೇ ನೀರಾವರಿ, PWD ಮತ್ತು RDPR ಮೂರಲ್ಲೇ ಸುಮಾರು 50,000 ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇರಲಾರ್ದೆ, ಪ್ರಾವಿಷನ್ ಇರಲಾರ್ದೆ ಇಲ್ಲಿಗಲ್ ಆಗಿವತ್ತು ಸರ್ ಟೆಂಡರ್ಸ್ ಕರೆದಿದ್ದಾರೆ. ಕಾರಣ ಯಾರು? ಆ ಕಾಂಟ್ರಾಕ್ಟರ್ಸ್ಗೆ ಹೇಳಿ, ಈ ರೀತಿ ಯಾರು ಇಲ್ಲಿಗಲ್ ಇದು ಮಾಡಿದಾರಲ್ಲ, ಕರೆದಿದಾರಲ್ಲ, ದುಡ್ಡು ಇರಲಾರ್ದೆ, ದುಡ್ಡು ಅದಕ್ಕೆ ಇರಲಾರ್ದೆ ಅವ್ರ ಮನೆ ಮುಂದೆ ಹೋಗಿ ಕೊಡ್ರಿ ಅಂತ ಹೇಳಿ. ಯಾಕೆ ಮಾಡಿದಿರಪ್ಪ ಇದನ್ನು ಅಂಥೇಳಿ. ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ. ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಇತ್ತು ಸಹ ಈ ರೀತಿ ವಿತೌಟ್ ಫೈನಾನ್ಷಿಯಲ್ ಪ್ರಾವಿಷನ್ಸ್, ಫೈನಾನ್ಷಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ಹೊಡ್ಕೊಂಡು ಹೋಗಿದ್ದಾರೆ. ಅದನ್ನ ನೋಡ್ತೀವಿ, ಸರ್ಕಾರ ಆದರೂ ಕೊಡ್ತಾ ಇದ್ದಲ್ಲ, ಅದಕ್ಕೆ ಕಷ್ಟ ಅನುಭವಿಸ್ತಾ ಇದ್ದೀವಿ. ಇವ್ರ ಪಾಪದ ಕೂಡ ನಾವು ಬರ್ತಾ ಇದ್ದೀವಿ. ಇವ್ರು ಮಾಡಿಟ್ಟದ ಕೆಲಸ ಪೇಮೆಂಟ್ ಪೆಂಡೆನ್ಸಿ ನಾವು ಕೊಡುವಂಥ ಪರಿಸ್ಥಿತಿ ಇದೆ. ನಾಳೆ ನಿಮ್ಮ ಟೀಕೆ ಬೇರೆ, ಅಭಿವೃದ್ಧಿ ಹಣ ಇಲ್ಲ ಅಂತೇಳಿ. ಮತ್ತು ಇವ್ರು ಕೊಡ್ಕೊತ್ಕೊಂಡಿರ್ಬೇಕಲ್ಲ, ನಾವು ಬಿಡೋಕ್ಕೂ ಬರಲ್ಲ. ಯಾರ್ದಪ್ಪ ಇದಕ್ಕೆ ಕಾರಣ ಹೇಳಿ? ನೀವೇ ಯಾರು? ನಿಮಗೆ 10 ರೂಪಾಯಿ 100 ರೂಪಾಯಿ ಬಜೆಟ್ ಇದೆ, ನಿಮಗೆ ನೀವು 1,000 ರೂಪಾಯಿ ಮಾಡಿ ಹೋದ್ರೆ ನಿಮಗೆ ಇರಬೇಕಾಗಿದ್ದು 100 ರೂಪಾಯಿನೇ ಖರ್ಚು ಮಾಡಬೇಕಾಗಿತ್ತು. ನೀವು 1,000 ರೂಪಾಯಿ ಮಾಡಿ ಹೋಗಿದ್ದೀರಿ, 900 ಕೋಟಿ ನಮ್ಮಲ್ಲಿ ಇಟ್ಕೊಂಡು ಹೋಗಿದ್ದೀರಿ. ಹೀಗೆ ಸುಮಾರು 1 ಲಕ್ಷ ಕೋಟಿಯಷ್ಟು ವಿವಿಧ ಇಲಾಖೆಯಲ್ಲಿ ಇವತ್ತು ಸಹ ಅವಶ್ಯಕತೆಗಿಂತ ಜಾಸ್ತಿ, ಹಣಕಾಸಿನ ಲಭ್ಯತೆಗಿಂತ ಜಾಸ್ತಿ, ಏನು ನಿಮ್ಮ ಬಜೆಟ್ಗಿಂತ ಜಾಸ್ತಿ ನೀವು ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಮಿಷನ್ ಹೊಡೆದೋಗ್ಬಿಟ್ಟಿದ್ದೀರಿ. ಅದರ ಪರಿಣಾಮವನ್ನು ನಾವು ಎನಿಸ್ತಾ ಇದ್ದೀವಿ ಏನ್ರಿ? ನಡೀತಾ ಇದೆ ಅಲ್ಲ ಅದು. ಹಾಂ, ನಿಮ್ಮ ಇದರಲ್ಲಿ ಯಾರು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗೆ ವಿತೌಟ್ ಕ್ಯಾಬಿನೆಟ್, ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 600 ಕೋಟಿ ರೂಪಾಯಿ ಪ್ಲಸ್ ಅಡಿಷನಲ್ 400 ಕ್ರೋರ್ಸ್ ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 400 ಕೋಟಿ ರೂಪಾಯಿ ಟೆಂಡರ್ ಕೊಟ್ಟು ಮಾಡಿಬಿಟ್ಟಿದ್ದಾರೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಅಂತ. ಒಂದು ಕನಿಷ್ಠ ಪಕ್ಷ ಒಂದು 4,000 ಕೋಟಿ ರೂಪಾಯಿ ಮೆಡಿಕಲ್ ಎಜುಕೇಷನ್ ಆಗೈತಿ. ನಾಟ್ ಇವನ್ ಟು ಕ್ಯಾಬಿನೆಟ್. ಧನ್ಯವಾದಗಳು. ಬಿಡಿ, ಒಂದು ಲಾಸ್ಟ್ ಇಲ್ಲ, ಮುಗಿತು. ಯಾರು ಯಾರು
ನಾನು ಅದರಲ್ಲಿ ಹಸ್ತಕ್ಷೇಪ ನಾನು ಒಂದೇ ದಿವಸ ಅದಾದಮೇಲೆ ನಮ್ಗೆ ಇದರಲ್ಲಿ ಯಾವುದೂ ಕೊಡೋದು ತೊಗೊಳ್ಳೋದಿಲ್ಲ. ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ನಾನು ಎಸ್ ಪಿ ಅವ್ರಿಗೆ ನಾನೇ ಹೇಳಿದ್ದೀನಿ, ನಾನು ಮೆಸೇಜ್ ಕೂಡ ಮಾಡಿಟ್ಟಿದ್ದೀನಿ ಅವ್ರಿಗೆ. ನಿರ್ದಾಕ್ಷಿಣ್ಯವಾಗಿ ಅದನ್ನು ಕಂಪ್ಲೀಟ್ ಎನ್ಕ್ವೈರಿ ಮಾಡಿ ಇದ್ರಾಗೇನು ಮುಚ್ಚು ಮರೆ ಇಲ್ಲ, ನಾವು ಮುಚ್ಚುಮರೆ ಮಾಡೋಂಥ ಯಾವುದೂ ಪ್ರಶ್ನೆನೂ ಉದ್ಭವಿಸೋದಿಲ್ಲ. ಅದನ್ನು ತನಿಖೆ ಮಾಡಿ ನಾವು ಇದನ್ನು ಏನು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು, ನ್ಯಾಯ ಸಿಗಬೇಕು. ಸಂಪೂರ್ಣವಾಗಿ ಇದು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿ ಇದರಲ್ಲಿ ಏನಿದೆ ನಮ್ಮದು ಮಾಡೋಕ್ಕೆ